ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ದುರ್ಯೋಧನ ಮತ್ತು ಶ್ರೀಕೃಷ್ಣನ ವಿವಾದ, ದುರ್ಯೋಧನನ ಸಭಾತ್ಯಾಗ, ಧೃತರಾಷ್ಟ್ರ ಗಾಂಧಾರಿಯನ್ನು ಕರೆಯೋದು ಮತ್ತು ಅವಳು ದುರ್ಯೋಧನನಿಗೆ ತಿಳುವಳಿಕೆಯನ್ನು ಹೇಳೋದು, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಧೃತರಾಷ್ಟ್ರ ಗಾಂಧಾರಿಯನ್ನು ಕರೆದು ನಿನ್ನ ಮಗನಿಗೆ ಬುದ್ಧಿವಾದವನ್ನು ಹೇಳು, ಅವನು ಹೇಳಿದ ಮಾತು ಕೇಳ್ತಾ ಇಲ್ಲ ಅಂತ ಹೇಳ್ತಾನೆ. ಇದಕ್ಕೆಲ್ಲ ಕಾರಣ ನೀವೇ ಅಂತ ಹೇಳಿ, ಆಮೇಲೆ ತಂದೆ ತಾಯಿ ಇಬ್ರು ಕರೆದಿದ್ದಾರೆ ಅಂತ ವಿದುರ ಹೋಗಿ ಹೇಳಿದಾಗ ಅವನು ತನ್ನ ತಾಯಿ ಈಗೇನು ಹೇಳ್ತಾಳೆ ಅಂತ ನಾನು ಕೇಳಬೇಕು ಅನ್ನೋ ಒಂದು ಕಾರಣದಿಂದ ಅವನು ಬರ್ತಾನೆ. ಆಗ ಗಾಂಧಾರಿ ತನ್ನ ಮಗನಿಗೆ ಬುದ್ಧಿವಾದವನ್ನು ಹೇಳ್ತಾ ಇದ್ದಾಳೆ. ನೋಡಪ್ಪ, ಕಾಮ ಕ್ರೋಧವನ್ನು ಗೆಲ್ಲಲಿಲ್ಲ ಅಂದರೆ ತನ್ನ ಇಂದ್ರಿಯಗಳನ್ನೇ ತಾನು ವಶಪಡಿಸ್ಕೊಂಡಿಲ್ಲ ಅಂತಂದಮೇಲೆ ಯಾವುದೇ ಒಬ್ಬ ಮನುಷ್ಯ ಈ ಪೃಥ್ವಿಯನ್ನು ಆಳೋದಕ್ಕೆ ಸಾಧ್ಯ ಇಲ್ಲ. ಯಾರು ತನ್ನ ಇಂದ್ರಿಯಗಳನ್ನು ಗೆದ್ದಿರ್ತಾನೋ ಅವನು ಮಾತ್ರನೇ ಇಡೀ ಪೃಥ್ವಿಯನ್ನು ಆಳೋದಕ್ಕೆ ಸಾಧ್ಯ ಅಂತಂದ್ಬಿಟ್ಟು ಹೇಳ್ತಾಳೆ. ಅದಕ್ಕೋಸ್ಕರ ನೀನು ಮೊದಲು ನಿನ್ನ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡು, ಕಾಮ ಕ್ರೋಧಗಳನ್ನು ಬಿಡು. ಅಂದರೆ ಯಾವ ಮನುಷ್ಯ ತನ್ನ ಇಂದ್ರಿಯಗಳನ್ನು ವಶಪಡಿಸ್ಕೊಳ್ಳೋದಿಲ್ವೋ ಆ ಮನುಷ್ಯನನ್ನು ನಾಶ ಮಾಡೋದಕ್ಕೆ ಇದು ಸಾಕು ಅಂತಂದ್ಬಿಟ್ಟು ಹೇಳ್ತಾಳೆ. ಆಮೇಲೆ ಮುಂದುವರೆದು ಹೇಳ್ತಾಳೆ, ಯಾವ ಮನುಷ್ಯ ಮೊದಲು ತನ್ನ ಮನಸ್ಸನ್ನು ಗೆಲ್ತಾನೋ ಅವನು ತನ್ನ ಮಂತ್ರಿಗಳು ಮತ್ತು ಶತ್ರುಗಳನ್ನು ಕೂಡ ಗೆಲ್ಲಬೇಕು ಅಂತ ಅವನ ಮನಸ್ಸಲ್ಲಿ ಆಸೆ ಇಟ್ಕೊಂಡಿರ್ತಾನಲ್ಲ, ಅದು ಯಾವತ್ತೂ ವ್ಯರ್ಥ ಆಗೋದಿಲ್ಲ. ಯಾಕಂದರೆ ತನ್ನ ಮನಸ್ಸನ್ನು ಗೆದ್ದ ಅಂತಂದರೆ ಅವನು ಬೇರೆ ಎಲ್ಲರನ್ನೂ ಗೆಲ್ಲೋದಕ್ಕೆ ಸಾಧ್ಯ ಆಗತ್ತೆ. ಈ ರೀತಿ ಇಂದ್ರಿಯಗಳು ಯಾರ ವಶದಲ್ಲಿರುತ್ತೋ ಮತ್ತು ಮಂತ್ರಿಗಳ ಮೇಲೆ ಯಾರ ಅಧಿಕಾರ ಇರುತ್ತೋ, ಅಂದರೆ ಮಂತ್ರಿ ಹೇಳಿದಾಗ ಇವನು ಕೇಳಬಾರ್ದು, ಮಂತ್ರಿ ಮೇಲೆ ಇವನ ಅಧಿಕಾರ ಇಟ್ಕೊಂಡಿರಬೇಕು ಅಂಥವನು. ಮತ್ತು ಅಪರಾಧಿಗಳಿಗೆ ಯಾರು ದಂಡವನ್ನು ಕೊಡಬಲ್ಲನೋ, ಅಂದರೆ ಕೆಲವರು ಇರ್ತಾರೆ ಯಾರಿಗಾದ್ರೂ ದಂಡನೆಯನ್ನು ಕೊಡಬೇಕು ಅಂತಂದರೆ ಹೆದರ್ಕೊಳ್ತಾರೆ. ಆದರೆ ಯಾರು ಅಪರಾಧ ಮಾಡಿರ್ತಾರೋ ಅವರಿಗೆ ದಂಡವನ್ನು ಕೊಡಬೇಕಾದ್ರೆ ಅವನು ಯಾವ ರೀತಿಯೂ ಭಯನೂ ಪಡಬಾರ್ದು, ಯೋಚನೆನೂ ಮಾಡಬಾರ್ದು. ಮತ್ತು ಇವನಿಗೆ ನಾನು ದಂಡವನ್ನು ಕೊಟ್ಟರೆ ಏನಾಗ್ಬಿಡುತ್ತೋ ಆ ರೀತಿಯೆಲ್ಲ ಯೋಚನೆ ಮಾಡೋನಲ್ಲ. ಅವನು ಎಂಥವನೇ ಆಗಿರಲಿ, ಅವನು ಅಪರಾಧ ಮಾಡಿದರೆ ಅವನಿಗೆ ದಂಡವನ್ನು ಕೊಡಬೇಕು ಅಂಥವನು. ಮತ್ತು ಯಾರು ಎಲ್ಲ ಕೆಲಸವನ್ನು ಕೂಡ ಯೋಚನೆ ಮಾಡಿ ವಿಚಾರ ಮಾಡಿ ಮಾಡ್ತಾನೋ ಅವನ ಹತ್ತಿರ ಚಿರಕಾಲದವರೆಗೂ, ಅಂದರೆ ಅವನು ಎಲ್ಲಿವರೆಗೂ ಇರ್ತಾನೋ ಅಲ್ಲಿವರೆಗೂ ಕೂಡ ಅವ್ರ ಜೊತೆ ಲಕ್ಷ್ಮಿ ಇರ್ತಾಳೆ. ಈಗ ಕೆಲವರಲ್ಲಿ ನೋಡಿ ತುಂಬ ಸಾಹುಕಾರರಾಗಿರ್ತಾರೆ, ಬೇಕಾದಷ್ಟು ಆಸ್ತಿ ಪಾಸ್ತಿ ಎಲ್ಲ ಇರುತ್ತೆ, ಇದಕ್ಕಿದ್ದಂಗೆ ಎಲ್ಲ ಹೊರಟೋಗ್ಬಿಡುತ್ತೆ ಅವ್ರ ಹತ್ರ. ಯಾಕೆ? ಈ ರೀತಿಯ ಗುಣಗಳವರಲ್ಲಿ ಇಲ್ಲದೆ ಇರೋ ಕಾರಣದಿಂದ. ನೋಡಿದ್ರ ಎಷ್ಟು ಒಳ್ಳೊಳ್ಳೆ ವಿಚಾರಗಳು. ಒಬ್ಬ ಅಧಿಕಾರದಲ್ಲಿದ್ದ ಮೇಲೆ ಅವನ ಕೆಳಗಡೆ ಇರೋರು ಆ ಅಧಿಕಾರಿ ಹೇಳ್ದಾಗೆ ಕೇಳಬೇಕೆ ಹೊರತು ಕೆಳಮಟ್ಟದಲ್ಲಿರುವಂತಹ ಒಬ್ಬ ನೌಕರ ಹೇಳ್ದಂಗೆ ಅಧಿಕಾರಿ ಕೇಳೋದಲ್ಲ, ಉಲ್ಟಾ ಆಗ್ಬಿಡುತ್ತಲ್ವಾ. ಆಮೇಲೆ ಇಂದ್ರಿಯಗಳನ್ನು ವಶಪಡಿಸ್ಕೊಂಡಿಲ್ಲ ಅಂದರೆ ತನ್ನನ್ನೇ ತಾನು ವಶಪಡಿಸ್ಕೊಂಡಿಲ್ಲ ಅಂದಮೇಲೆ ಬೇರೆಯವ್ರನ್ನ ನಾನು ವಶಪಡಿಸ್ಕೊಳ್ಳೋದಕ್ಕಾಗತ್ತಾ? ಇಲ್ಲ. ಆಮೇಲೆ ಅಪರಾಧ ಆಗ್ತಾ ಇದ್ರೂ ನೋಡ್ಕೊಂಡು ಸುಮ್ಮನೆ ಇದ್ದರೆ ಅಂತ ಅಧಿಕಾರಿಗೆ ಯೋಗ್ಯತೆ ಇಲ್ಲ ಅಂತ ತಿಳ್ಕೊಬೇಕು. ಅವನು ಎಂಥವರೇ ಆಗಿಬಿಟ್ಟಿರಲಿ, ತನಗೆ ತುಂಬ ಹತ್ತಿರದವರಾದರೂ ಕೂಡ ಅವ್ರು ಅಪರಾಧ ಮಾಡ್ತಾ ಇದ್ರೆ ಅವರಿಗೆ ದಂಡನೆಯನ್ನು ಕೊಡಲೇಬೇಕು. ಆಮೇಲೆ ಏನಾದರೂ ಒಂದು ಕೆಲಸ ಮಾಡಬೇಕಾದ್ರೆ ದಿಢೀರಂತ ಏನೋ ಒಂದು ಮನ್ಸಿಗೆ ಅನಿಸಿದ್ದು ಮಾಡಿಬಿಡೋದಲ್ಲ, ಚೆನ್ನಾಗಿ ಯೋಚನೆ ಮಾಡಬೇಕು. ನಾನು ಈ ಕೆಲಸ ಮಾಡೋದ್ರಿಂದ ಯಾರಿಗಾದರೂ ತೊಂದರೆ ಆಗ್ತಾ ಇದೆಯಾ? ರಾಜ ಆಗಿದ್ರೆ ನನ್ನ ಪ್ರಜೆಗಳಿಗೆ ಏನಾದರೂ ತೊಂದರೆ ಆಗುತ್ತಾ? ನಾಳೆ ಇದರಿಂದ ಏನಾದರೂ ದೊಡ್ಡ ಪ್ರಾಬ್ಲಮ್ ಏನಾದರೂ ಬರುತ್ತಾ? ಅಥವಾ ಇದರಿಂದ ಒಳ್ಳೇದಾಗುತ್ತಾ? ಯಾರಿಗೂ ಒಳ್ಳೇದಾಗುತ್ತೆ, ಎಷ್ಟು ಒಳ್ಳೇದಾಗುತ್ತೆ, ಎಲ್ಲ ರೀತಿಯೂ ಯೋಚನೆ ಮಾಡಿ ವಿಚಾರ ಮಾಡಿ ಅವನು ಕೆಲಸ ಮಾಡಬೇಕು. ಆ ರೀತಿಯ ಎಲ್ಲ ಗುಣಗಳಿರುತ್ತಲ್ಲ ಅಂಥವನ ಹತ್ರ ಲಕ್ಷ್ಮಿ ಸದಾ ಇರ್ತಾಳೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇರೋದು. ಅದಕ್ಕೋಸ್ಕರ ನೀನು ಶ್ರೀಕೃಷ್ಣನ ಶರಣಾಗತಿಯನ್ನು ಪಡ್ಕೋ. ಅವ್ರೇನಾದರೂ ಪ್ರಸನ್ನರಾಗಿದ್ದರೆ, ಅಂದರೆ ಈಗ ಏನೆಲ್ಲ ಘಟನೆಗಳು ನಡೀತಾ ಇದೆಯೋ ಅದೆಲ್ಲ ಕೃಷ್ಣನಿಗೆ ಗೊತ್ತಿದೆ, ಆದರೆ ಅವರು ನಿಜವಾಗ್ಲೂ ಸಂತೋಷ ಪಟ್ಟರೆ ಎರಡೂ ಪಕ್ಷಕ್ಕೂ ಕೂಡ ಹಿತವಾಗುತ್ತೆ. ಯುದ್ಧ ಮಾಡಬೇಕು ಅಂತ ನೀನು ಯೋಚನೆ ಮಾಡ್ತಾ ಇದೆಯಲ್ಲ, ಇದರಿಂದ ಯಾರಿಗೂ ಒಳ್ಳೆಯದಾಗೋದಿಲ್ಲ. ಅದರಲ್ಲಿ ಧರ್ಮ ಮತ್ತು ದುಃಖನೇ ಇಲ್ಲ ಅಂತಂದಮೇಲೆ ಸುಖ ಅನ್ನೋದು ಎಲ್ಲಿಂದ ಬರುತ್ತೆ ಅಂತ ಹೇಳ್ತಾ ಇದ್ದಾಳೆ. ನೋಡಿ, ಒಂದು ಹೆಣ್ಣು ಯೋಚನೆ ಮಾಡುವಷ್ಟು ಕೂಡ ಅವನು ಯೋಚನೆ ಮಾಡ್ತಾ ಇಲ್ಲ. ತನ್ನ ತಾಯಿಗೆ ಎಲ್ಲ ವಿಷಯ ಗೊತ್ತಿದೆ, ಈಗ ನೀನು ಮಾಡ್ತಾ ಇರೋದು ತಪ್ಪು, ಅದಕ್ಕೆ ಈಗ ಕೃಷ್ಣನ ಶರಣಾಗತಿಗೆ ಹೊರಟೋಗ್ಬಿಡು. ಯಾಕೆ ಅಂತಂದರೆ ಕೃಷ್ಣ ಏನಾದರೂ ನಿನ್ನ ಮೇಲೆ ಪ್ರಸನ್ನನಾದರೆ ಅವನು ನಿನ್ನನ್ನೇನೂ ಮಾಡೋದಿಲ್ಲ, ಮತ್ತು
ನಿನ್ನನ್ನು ಒಪ್ಕೊಂಡ ಹಾಗೆ. ಈಗ ನೀವಿಬ್ಬರು ಏನು ಮಾಡ್ತಾ ಇದ್ದೀರೋ ಅದು ಕೃಷ್ಣನಿಗೆ ಗೊತ್ತಾಗಿದೆ ಅಲ್ವಾ? ಈಗ ಎರಡೂ ಪಕ್ಷಕ್ಕೆ ಒಳ್ಳೇದಾಗಬೇಕು ಅಂತಂದರೆ ನೀವು ಆ ಕೃಷ್ಣನಿಗೆ ಶರಣಾಗತಿ ಆಗಬೇಕು. ಅವನು ಸಂತೋಷವಾಗಿದ್ದರೆ ಭಗವಂತ ಎಲ್ಲರೂ ಸಂತೋಷವಾಗಿದ್ದ ಹಾಗೆ ಲೆಕ್ಕ. ಸೊ ಈ ಯುದ್ಧ ಮಾಡೋದ್ರಿಂದ ನೀನು ಒಳ್ಳೇದಾಗ್ಬಿಡುತ್ತೆ, ನನಗೆ ರಾಜ್ಯ ಸಿಕ್ಬಿಡುತ್ತೆ, ನಾನು ರಾಜ ಆಗ್ಬಿಡ್ತೀನಿ, ಅಥವಾ ಎಲ್ಲರೂ ಚೆನ್ನಾಗಿರಬಹುದು, ಹಾಗೆ ಹೀಗೆ ಅಂತೆಲ್ಲ ನೀನು ಅಂದ್ಕೊಳ್ತಾ ಇದೆಯಲ್ಲ, ಆ ರೀತಿ ಯಾವುದೂ ಆಗೋದಿಲ್ಲ. ಅಂತಂದರೆ ಏನು? ಯುದ್ಧದಲ್ಲಿ ಧರ್ಮನೂ ಇಲ್ಲ ಮತ್ತು ದುಃಖನೂ ಇಲ್ಲ ಅಂತಂದಮೇಲೆ ಸುಖ ಎಲ್ಲಿಂದ ಬರೋದಕ್ಕೆ ಸಾಧ್ಯ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾಳೆ. ಅಂದರೆ ಯುದ್ಧದಲ್ಲಿ ನನಗೆ ವಿಜಯ ಸಿಕ್ಕಿಬಿಡುತ್ತೆ ಅಂತ ಅಂದ್ಕೊಳ್ಳೋದಕ್ಕೂ ಆಗೋದಿಲ್ಲ ಅಲ್ವಾ? ಈಗ ನೀನೇನೋ ಯುದ್ಧ ಮಾಡಬೇಕು ಅಂತಿದ್ಯಾ, ಆಯಿತು, ಯುದ್ಧ ಮಾಡಿದ್ರೆ ನೀನು ಗೆದ್ದೇ ಗೆಲ್ತೀಯಾ ಅನ್ನೋದು ಖಡಾಖಂಡಿತವಾಗಿ ನಿನಗೆ ಗೊತ್ತಿದೆಯಾ? ಇಲ್ಲ. ಯುದ್ಧದಲ್ಲಿ ಏನು ಬೇಕಾದರೂ ಆಗಬಹುದು, ನಿನಗೇ ವಿಜಯ ಸಿಕ್ಕುತ್ತೆ ಅಂತ ಹೇಳೋಕ್ಕೂ ಆಗೋದಿಲ್ಲ ಅಲ್ವಾ? ಅದಕ್ಕೋಸ್ಕರ ನೀನು ಯುದ್ಧದಲ್ಲಿ ಮನಸ್ಸನ್ನು ಹಾಕಬೇಡ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾಳೆ. ಇಲ್ಲಿ ತಾಯಿ ಮನಸ್ಸು ಕೂಡ, ನನ್ನ ಮಗ ಎಲ್ಲಿ ಯುದ್ಧದಲ್ಲಿ ಸತ್ತು ಹೋಗ್ತಾನೋ ಅನ್ನೋದು ಕೂಡ ಅವಳ ಮನಸ್ಸಲ್ಲಿರುತ್ತೆ. ಯಾಕಂದರೆ ಕೃಷ್ಣ ಭಗವಂತ ಅನ್ನೋದು ಅವಳಿಗೆ ಗೊತ್ತಿದೆ. ಪಾಂಡವರು ಎಷ್ಟು ಧರ್ಮಿಷ್ಠರು ಮತ್ತು ನ್ಯಾಯದಿಂದ ನಡ್ಕೊಳ್ಳುವಂಥವ್ರು ಅನ್ನೋದು ಗೊತ್ತಿದೆ. ಸೊ ಭಗವಂತ ಅವ್ರ ಕಡೆ ಇದ್ದಾನೆ ಅನ್ನೋದು ಗೊತ್ತಿದೆ. ಅಂದಮೇಲೆ ನನ್ನ ಮಗ ಯುದ್ಧದಲ್ಲಿ ಸಾಯೋದಂತೂ ಖಂಡಿತ ಅನ್ನೋದು ಗೊತ್ತಿದೆ. ಅದರಿಂದ ಹೇಗಾದರೂ ಮಾಡಿ ಅವನು ಯುದ್ಧವನ್ನು ಮಾಡೋದು ನಿಲ್ಲಿಸಬೇಕು ಅಂತ ಅಂದ್ಬಿಟ್ಟು ಇವಳು ಪ್ರಯತ್ನ ಮಾಡ್ತಾ ಇದ್ದಾಳೆ. ಎಲ್ಲ ರೀತಿಯಲ್ಲೂ ಹೇಳ್ತಾ ಇದ್ದಾಳೆ, ನೀನು ಬಿಟ್ಬಿಡು, ಯಾಕಂದರೆ ನಿನಗೆ ವಿಜಯ ಅನ್ನೋದು ಹಾಗೇ ಆಗುತ್ತೆ ಅಂತಂದರೆ ಆಗ ನಾವು ಯೋಚನೆ ಮಾಡ್ಬೋದು. ಆದರೆ ಏನು ಬೇಕಾದರೂ ಆಗ್ಬೋದು. ಅದಕ್ಕೋಸ್ಕರ ನೀನು ಯುದ್ಧ ಮಾಡಬೇಕು ಅಂತ ನೀನು ಮನಸ್ಸು ಮಾಡಿದ್ಯಲ್ಲ, ಅದನ್ನು ಬಿಟ್ಬಿಡಪ್ಪ ನೀನು ಅಂತಂದ್ಬಿಟ್ಟು ಇಲ್ಲಿ ಮಗನಿಗೆ ಹೇಳ್ತಾ ಇದ್ದಾಳೆ. ಮುಂದುವರೆದು ಏನು ಹೇಳ್ತಾಳೆ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.